ರಾಯಚೂರು ಜಿಲ್ಲೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಒಂದು ಪ್ರಮುಖ ಜಿಲ್ಲೆ ಆಗಿರುವುದರಿಂದ, ಆದರೆ ಕೇವಲ ಹೆಸರಿಗೆ ಮಾತ್ರ ಜಿಲ್ಲೆ ಇದೆ. ಈ ಸದ್ಯ ರಾಯಚೂರು ಬಗ್ಗೆ ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ. ಸ್ಪೆಷಲಿ ಆರೋಗ್ಯ ವ್ಯವಸ್ಥೆ ಆಗಿರಲಿ, ಕುಡಿಯುವ ನೀರಿನ ಸೌಲಭ್ಯ ಆಗಿರಲಿ, ಅಥವಾ ಸರ್ಕಾರ ರೂಪಿಸಿದ ಯೋಜನೆಗಳಾಗಿರಲಿ, ಯಾವುದೇ ಯೋಜನೆಗಳು ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹಿಂದೆ ರಾಯಚೂರು ಉಸ್ತುವಾರಿ ಸಚಿವರೇ ಆಗಿದ್ರು. ಉಸ್ತುವಾರಿ ಸಚಿವರು ಮತ್ತು ರಾಯಚೂರು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೂಡ ಒಬ್ಬ ವೈದ್ಯರು. ಇವರು ವೈದ್ಯರಿದ್ರು ಕೂಡ ರಾಯಚೂರಿನಲ್ಲಿ ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಅಥವಾ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸಿಸ್ಟಮ್ ಸಂಪೂರ್ಣವಾಗಿ ಕುಸಿದೋಗಿದೆ. ಒಪೇಕ್ ಹಾಸ್ಪಿಟಲ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದ್ದು, ಕಳೆದು 10 ವರ್ಷದಿಂದ ಅಪೋಲೋ ಆಸ್ಪತ್ರೆಯವರು ಅದನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂಡು ನಡೆಸಿದ್ರು. 2013ರಿಂದ ಇಲ್ಲಿಯವರೆಗೂ ಸರ್ಕಾರದ ಅಧೀನದಲ್ಲಿ ಬಂದ ನಂತರ ಸ್ವಾಯತ್ತ ಬಾಡಿ ಮಾಡಿ ಅದನ್ನ ಸಂಪೂರ್ಣವಾಗಿ ನಡೆಸುವುದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಒಪೇಕ್ ಆಸ್ಪತ್ರೆ ಅತ್ಯಾಧುನಿಕ ಚಿಕಿತ್ಸೆ ಕೊಡುವಲ್ಲಿ ಕೂಡ ಸಂಪೂರ್ಣ ವಿಫಲವಾಗಿದೆ. ಆಮೇಲೆ ಕಳೆದ ಮೂರು ವರ್ಷದಿಂದ ಆ ಆಸ್ಪತ್ರೆಯಲ್ಲಿ ನಿರ್ದೇಶಕರ ನೇಮಕ ಆಗಿಲ್ಲ, ಅತ್ಯಾಧುನಿಕ ವೈದ್ಯರ ನೇಮಕ ಆಗಿಲ್ಲ, ಆಮೇಲೆ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಆಗಿದೆ. ಅದೇ ರೀತಿಯಲ್ಲಿ ರಿಮ್ಸ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳಿ ಒಂದು ಕಾಲೇಜು ಮತ್ತೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಸುಮಾರು 3.5 ವರ್ಷದಿಂದ ಇಲ್ಲಿಯವರೆಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಪೋಸ್ಟ್ ಇನ್ಚಾರ್ಜ್ ಇದೆ, ಆಮೇಲೆ ಡೈರೆಕ್ಟರ್ ಪೋಸ್ಟ್ ಕೂಡ ಇನ್ಚಾರ್ಜ್ ನಡೀತಾ ಇದೆ. ಡೈರೆಕ್ಟರ್ ಆಫ್ ರಿಮ್ಸ್ ಹಾಸ್ಪಿಟಲ್ ಯೋಗ್ಯನೇ ಇಲ್ಲ ಆಸ್ಪತ್ರೆಗೆ, ಬಟ್ ಸ್ಟಿಲ್ ಅವರೇ ಆ ಪೋಸ್ಟ್ ಅನ್ನು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾರೆ. ಆ ವೆಕೆಂಟ್ ಪೊಸಿಷನ್ಗೆ 2014ರಲ್ಲಿ ರಿಮ್ಸ್ ಆಸ್ಪತ್ರೆ ಕಡೆಯಿಂದ ನೋಟಿಫಿಕೇಶನ್ ಬಂದಿತ್ತು. ಆ ನೋಟಿಫಿಕೇಶನ್ ಬಂದು ಹಲವಾರು ಅಪ್ಲಿಕೇಶನ್ ಬಂದರೂ ಕೂಡ ಇಲ್ಲಿವರೆಗೂ ಆ ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ಕಡೆಯಿಂದ. ಆಸ್ಪತ್ರೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇದರ ಮೇಲೆ ಚಿಕಿತ್ಸೆ ಎನ್ನುವುದು ಊರ್ ಜನರಿಗೆ ಮರೀಚಿಕೆ ಆಗಿದೆ. ಇದರ ಕುರಿತು ಶಾಸಕರು ಮತ್ತು ಸಚಿವರು ಕೂಡ ಕಾಳಜಿ ವಹಿಸ್ತಾ ಇಲ್ಲ. 371 ಸ್ಪೆಷಲ್ ಸ್ಥಾನಮಾನ ಕೊಟ್ಟರು ಕೂಡ ಇಲ್ಲಿವರೆಗೂ ಸಚಿವರು ಬರ್ತಾರೆ, ಕೇವಲ ಫೋಟೋ ಪೋಸ್ಟ್ ಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಜನರ ಕಡೆಯಿಂದ ಕುಂದುಕೊರತೆಗಳನ್ನು ಸ್ವೀಕಾರ ಮಾಡಲು, ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದರ ಕುರಿತು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾಯ್ತು. ಆಮೇಲೆ ರಾಯಚೂರಿಗೆ ಭೇಟಿ ಆಗ್ತಕ್ಕಂಥ ಎಲ್ಲಾ ಸಚಿವರು ಕೂಡ ನಾವು ಮನವಿಯನ್ನು ಕೊಟ್ಟಾಯ್ತು. ಯಾವುದೇ ಮನವಿಯನ್ನು ಎಲ್ಲ ಮನವಿಯಲ್ಲಿ ತಗೊಂತಾರೆ, ಆದರೆ ಸ್ವೀಕಾರ ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ರಾಯಚೂರು ಒಂದು ಸಮ್ಮರ್ ಸೀಸನ್ ಅಲ್ಲಿ ಅಟ್ಲೀಸ್ಟ್ 43-44 ಡಿಗ್ರಿ ಸೆಂಟಿಗ್ರೇಡ್ ನ ಟೆಂಪರೇಚರ್ ಆಗುತ್ತೆ. ಅದರಲ್ಲಿ ಅರಣ್ಯೀಕರಣ ಮಾಡಬೇಕು ಎಂಬುದು ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವು ನಗರಸಭೆಗೆ ಮತ್ತು ಫಾರೆಸ್ಟ್ ಇಲಾಖೆಗೆ ಹಲವಾರು ಬಾರಿ ಪತ್ರ ಬರೆದಿದ್ದೇವೆ. ಆದ್ರೆ ಇಲ್ಲಿವರೆಗೂ ಅದ್ರ ಕೂಡ ಯಾವುದು ಕೆಲಸ ಅಲ್ಲಿ ಆಗ್ತಾ ಇಲ್ಲ. ಹಿಂದಿನ ವರ್ಷ ಸಮ್ಮರ್ ಅಲ್ಲಿ ಕೇವಲ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 2 ತಿಂಗಳಲ್ಲಿ 40 ನವಜಾತ ಶಿಶುಗಳು ಇನ್ಫ್ಯಾಂಟ್ ಬಿಕಾಸ್ ಆಫ್ ಎಕ್ಸೆಸ್ ಹೀಟ್ ಸತ್ತೋದ್ರು. ಇದರ ಕುರಿತು ಆಸ್ಪತ್ರೆಯವರು ಮಾರ್ಟಾಲಿಟಿ ಮೀಟಿಂಗ್ ಇಡ್ತಾ ಇಲ್ಲ. ಇದರ ಕುರಿತು ಜಿಲ್ಲಾಡಳಿತ ಕೂಡ ಗಮನ ಹರಿಸ್ತಾ ಇಲ್ಲ. 2000ಕ್ಕಿಂತ ಹೆಚ್ಚು ರಾಯಚೂರಲ್ಲಿ ಲೇಔಟ್ಸ್ ಆಗಿದೆ. ಆ ಲೇಔಟ್ಸ್ ಅಲ್ಲಿ ಗಾರ್ಡನ್ ಸೈಟ್ ಅಂತ ಮೀಸಲಿಡ್ತಾರೆ ಸರ್ಕಾರ ಕಡೆಯಿಂದ. ಆದ್ರೆ ಆ ಗಾರ್ಡನ್ ಸೈಟ್ಸ್ ನ ಡೆವಲಪ್ ಕೂಡ ಮಾಡ್ತಾ ಇಲ್ಲ. ಬೀದಿ ದೀಪಗಳು ಇಲ್ಲ. ಇಲ್ಲಿವರೆಗೂ ಆದ್ರೂ ನೀರಿನ ಕೊರತೆ, ಚಳಿಗಾಲದಲ್ಲಿ ನೀರಿನ ಕೊರತೆ ಆಗಿದೆ. ರಾಯಚೂರು ಎನ್ನುವುದು 2 ನದಿಗಳ ಮಧ್ಯೆ ಇರತಕ್ಕಂಥದ್ದು, ದೋಹಾಬ್ ಅಂತ ಹೇಳಿ ಹೆಸರು ಭಾಷೆ ಆಗಿರ್ತಕ್ಕಂಥ ರಾಯಚೂರು. ಅಂತದ್ರಲ್ಲಿ ಈಗ ಚಳಿಗಾಲದಲ್ಲೇ ನೀರಿನ ಕೊರತೆ ಆಗಿದೆ. 4 ದಿನಕ್ಕೊಮ್ಮೆ ನೀರು ತಗೊಂತಾ ಇದೀವಿ. ಇದರ ಕುರಿತು ಜಿಲ್ಲಾಡಳಿತ ಮತ್ತು ನಗರಸಭೆ ಒಂದು ರಿಸ್ಕ್ ಅನಾಲಿಸಿಸ್ ಮಾಡ್ತಾ ಇಲ್ಲ. ಯಾವ ತರ 4 ಲಕ್ಷ ಹೊಂದಿದ ಜನಸಂಖ್ಯೆಯನ್ನು ನೀರು ಸರಬರಾಜು ಮಾಡಲು ಏನು ಕ್ರಮ ತಗೋಬೇಕು ಅನ್ನೋದು ಅವರು ಅದ್ರ ಕೂಡ ಯಾವುದು ಕ್ರಮ ತಗೊಂತಾ ಇಲ್ಲ. Districts of Karnataka state, in Hyderabad Karnataka, Raichur district is being deprived of basic amenities, and state government of Karnataka is utterly failed in providing basic amenities like hospital administration, hospital system, and water facilities. There are no street lights, and there are many schemes which has been established in Karnataka government to encourage minorities and to the deprived people, but unfortunately it is not reaching to the public who are applied for the loans, especially in Vidyashree schemes, Shadi Bhagya. These schemes has been utterly failed. When we go and ask to the district administration, they fluently answer that they don't have
enough fund to provide it. When they have got no enough fund in the department, then I really don't understand why state government of Karnataka is giving such loans and giving big advertisement, stating that government of Karnataka is giving so much of fund to the backward region of Hyderabad, Karnataka, that is Raichur. We the people of Raichur now demanding government to provide basic amenities, or else we are going to stage protest against the state government and we will start non-cooperation movement with the government. In coming days we are not going to pay any taxes, including water tax, road tax, or else government has to provide us all the facilities which we are able to by the constitution. Otherwise, people of Raichur are eagerly waiting to stage protest, and we are not going to give any of the we are not going to pay any of the taxes. We will again recall the history by starting non-cooperation movement. Thank you.